ನೋಡಿ, ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿ ಬೆದರಿಕೆ ಸಾಧ್ಯತೆ ಇದೆ, ಕೋರ್ಟ್ ಅಲ್ಲಿ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಹಿಂಗಾಗಿ ಇದರ ಗೊಡವೆಯೇ ಬೇಡ ಅಂತ ಹೇಳಿ ಅವರು ಸರ್ಕಾರಿ ನೌಕರರನ್ನೇ ಪ್ರತಿ ಪಂಚನಾಮೆಗೆ ಸ್ಥಳ ಮಹಜರಿಗೆ ಬಳಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳ ಜಾಣ ನಡೆ ಅಂತ ಹೇಳಬಹುದು. ಸರ್ಕಾರಿ ನೌಕರರನ್ನ ಬಳಸ್ಕೊಂಡ್ಬಿಟ್ರೆ ಇದು ಯಾವುದಕ್ಕೂ ಕೂಡ ಆಸ್ಪದ ಇರೋದಿಲ್ಲ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿರೋದು. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಅಲ್ಲಿಗೆ ಬೇರೆ ಯಾರು ಕೂಡ ಪ್ರಭಾವ ಬೀರುವ ಪ್ರಮೇಯ ಬರೋದಿಲ್ಲ. ಕೋರ್ಟ್ ಅಲ್ಲಿ ಉಲ್ಟಾ ಹೊಡೆಯುವಂತ ಪ್ರಮೇಯ ಬರೋದಿಲ್ಲ. ಹೆದರಿಕೆ ಬೆದರಿಕೆ ಇದ್ಯಾವುದಕ್ಕೂ ಕೂಡ ಆಸ್ಪದ ಇರೋದಿಲ್ಲ. ಈ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಇದನ್ನೇ ಮಾಡಿದ್ದು ಸರ್ಕಾರಿ ಅಧಿಕಾರಿಗಳ ಬಳಕೆ. ಈಗ ಈ ಬುರುಡೆ ಕೇಸ್ನಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ದಿನೇಶ್ ಕೊಡ್ತಾರೆ. ದಿನೇಶ್, ಸರ್ಕಾರಿ ಅಧಿಕಾರಿಗಳ ಬಳಕೆಯ ಮೂಲಕ ಎಸ್ಐಟಿಯ ಜಾಣ ನಡೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಏನು ಎಸ್ಐಟಿ ಏನಿದೆ ಅದು ಪ್ರತಿಯೊಂದು ತನಿಖೆಯಲ್ಲೂ ಕೂಡ ಬಹಳಷ್ಟು ಎಚ್ಚರ ವಹಿಸ್ತಾ ಇದೆ, ಜಾಣ ನಡೆಯನ್ನು ಕೂಡ ಇಡ್ತಾ ಇದೆ. ಯಾಕಂದ್ರೆ ತನಿಖೆಯಲ್ಲಿ ಏನಾದ್ರೂ ಹಾದಿ ತಪ್ಪಿದ್ರೆ ಮುಂದೆ ಬಹಳಷ್ಟು ತೊಂದರೆ ಆಗಬಹುದು ಅನ್ನುವಂತಹ ದೃಷ್ಟಿಯಿಂದ ಬಹಳಷ್ಟು ಎಚ್ಚರಿಕೆಯನ್ನು ಎಸ್ಐಟಿ ವಹಿಸ್ತಾ ಇದೆ. ಅದರಲ್ಲೂ ಕೂಡ ಪಂಚನಾಮೆ ಮಹಜರು ಏನು ಮಾಡಿದ್ರಲ್ಲ, ಅಲ್ಲಿ ಎಲ್ಲವಲ್ಲೂ ಕೂಡ ಸಾರ್ವಜನಿಕರನ್ನ ಬಳಸದೆ ಸರ್ಕಾರಿ ಅಧಿಕಾರಿಗಳನ್ನೇ ಬಳಸ್ತಾ ಇದೆ. ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ ವಿಎಗಳನ್ನ ಇದರಲ್ಲಿ ಬಳಸ್ತಾ ಇರುವಂತದ್ದು. ಅಂದ್ರೆ ಕಾರ್ಯದರ್ಶಿಗಳನ್ನ ಪಂಚನಾಮೆ ಮತ್ತು ಮಹಜರು ಪ್ರಕ್ರಿಯೆಯಲ್ಲಿ ಇವರನ್ನ ಬಳಸಿಕೊಂಡು ಪಂಚನಾಮೆಗಳನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಮುಂದೆ ಯಾವುದಾದ್ರೂ ತೊಂದರೆ ಆಗಬಹುದು, ಜೊತೆಗೆ ಕೋರ್ಟ್ನಲ್ಲಿ ಆತ ಏನು ವಿಚಾರಣೆ ಸಂದರ್ಭದಲ್ಲಿ ಆತ ಸಾಕ್ಷಿ ಉಲ್ಟಾ ಹೇಳ್ಬೋದು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಎಚ್ಚರಿಕೆಯ ಕ್ರಮಗಳನ್ನ ಅನುಸರಿಸಿರುವಂತದ್ದು. ಅಂದ್ರೆ ಪಂಚಾಯತ್ನ ಕಾರ್ಯದರ್ಶಿಗಳನ್ನು ಬಳಸ್ತಿದ್ರೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಕ್ರಮವನ್ನ ಎಸ್ಐಟಿ ಅನುಸರಿಸಿರುವಂತದ್ದು. ಪಂಚನಾಮೆ ಮತ್ತು ಮಹಜರು ಪ್ರಕ್ರಿಯೆಯಲ್ಲಿ ಏನು ಸರ್ಕಾರಿ ಅಧಿಕಾರಿಗಳನ್ನೇ ಈ ರೀತಿಯಾಗಿ ಬಳಸಿಕೊಂಡಿರುವಂತದ್ದು. ಯಾಕಂದ್ರೆ ಯಾವುದಾದ್ರೂ ಸಾರ್ವಜನಿಕರನ್ನ ಬಳಸಿಕೊಂಡ್ರೆ ಆತ ಮುಂದೆ ಉಲ್ಟಾ ಹೊಡಿಬಹುದು, ಆತ ಯಾವುದಾದ್ರೂ ಆಮಿಷಕ್ಕೆ ಬಲಿಯಾಗಬಹುದು, ಆತ ಬೆದರಿಕೆಗೆ ಹಿಂಜರಿಬಹುದು ಅನ್ನುವಂತ ದೃಷ್ಟಿಯಿಂದ ಸರ್ಕಾರಿ ಅಧಿಕಾರಿಗಳನ್ನೇ ಈ ರೀತಿಯಾಗಿ ಬಳಸಿಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ, ಅವರಿಗೆ ಯಾವುದೇ ರೀತಿಯಾದಂತಹ ಬೆದರಿಕೆಯನ್ನು ಒಡ್ಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ನಂತರ ಅವರು ಉಲ್ಟಾ ಹೊಡೆಯುವಂತಹ ಸಾಧ್ಯತೆ ಕಡಿಮೆ. ಹೀಗಾಗಿ ಸರ್ಕಾರಿ ಏನು ನೌಕರರನ್ನೇ ಈ ರೀತಿಯಾಗಿ ಬಳಸಿಕೊಂಡಿರುವಂತದ್ದು. ಮತ್ತು ಇದೇ ರೀತಿಯಾದಂತಹ ಕ್ರಮವನ್ನ ದರ್ಶನ್ ಪ್ರಕರಣದಲ್ಲೂ ಕೂಡ ಅನುಸರಿಸಿತ್ತು. ನಟ ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಈ ರೀತಿಯಾಗಿ ಸರ್ಕಾರಿ ನೌಕರರನ್ನೇ ಬಳಸಿಕೊಂಡು ಅಲ್ಲಿಯೂ ಕೂಡ ಮಹಜರನ್ನ ಮಾಡಲಾಗಿತ್ತು. ಅದೇ ನಡೆಯನ್ನ ಎಸ್ಐಟಿ ಕೂಡ ಅನುಸರಿಸಿರುವಂತದ್ದು. ಎಸ್ಐಟಿ ಈ ಪಂಚಾಯತ್ನ ಕಾರ್ಯದರ್ಶಿಗಳನ್ನ ಈ ರೀತಿಯಾಗಿ ಪಂಚನಾಮೆ ಮತ್ತು ಮಹಜರು ಪ್ರಕ್ರಿಯೆಯಲ್ಲಿ ಬಳಸಿಕೊಂಡಿರುವಂತದ್ದು. ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ಯೋಚನೆಯೊಂದಿಗೆ ಈ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿಕೊಂಡು ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನೋಡಿ, ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿ ಬೆದರಿಕೆ ಸಾಧ್ಯತೆ ಇದೆ, ಕೋರ್ಟ್ ಅಲ್ಲಿ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಹಿಂಗಾಗಿ ಇದರ ಗೊಡವೆಯೇ ಬೇಡ ಅಂತ ಹೇಳಿ ಅವರು ಸರ್ಕಾರಿ ನೌಕರರನ್ನೇ ಪ್ರತಿ ಪಂಚನಾಮೆಗೆ ಸ್ಥಳ ಮಹಜರಿಗೆ ಬಳಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳ ಜಾಣ ನಡೆ ಅಂತ ಹೇಳಬಹುದು. ಸರ್ಕಾರಿ ನೌಕರರನ್ನ ಬಳಸ್ಕೊಂಡ್ಬಿಟ್ರೆ ಇದು ಯಾವುದಕ್ಕೂ ಕೂಡ ಆಸ್ಪದ ಇರೋದಿಲ್ಲ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿರೋದು. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಅಲ್ಲಿಗೆ ಬೇರೆ ಯಾರು ಕೂಡ ಪ್ರಭಾವ ಬೀರುವ ಪ್ರಮೇಯ ಬರೋದಿಲ್ಲ. ಕೋರ್ಟ್ ಅಲ್ಲಿ ಉಲ್ಟಾ ಹೊಡೆಯುವಂತ ಪ್ರಮೇಯ ಬರೋದಿಲ್ಲ. ಹೆದರಿಕೆ ಬೆದರಿಕೆ ಇದ್ಯಾವುದಕ್ಕೂ ಕೂಡ ಆಸ್ಪದ ಇರೋದಿಲ್ಲ. ಈ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಇದನ್ನೇ ಮಾಡಿದ್ದು ಸರ್ಕಾರಿ ಅಧಿಕಾರಿಗಳ ಬಳಕೆ. ಈಗ ಈ ಬುರುಡೆ ಕೇಸ್ನಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ದಿನೇಶ್ ಕೊಡ್ತಾರೆ. ದಿನೇಶ್, ಸರ್ಕಾರಿ ಅಧಿಕಾರಿಗಳ ಬಳಕೆಯ ಮೂಲಕ ಎಸ್ಐಟಿಯ ಜಾಣ ನಡೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ?
ಶ್ರೀಪಾದ್ ಪಾಟೀಲ್ ಏನು SIT ಏನಿದೆ ಅದು ಪ್ರತಿಯೊಂದು ತನಿಖೆಯಲ್ಲೂ ಕೂಡ ಬಹಳಷ್ಟು ಎಚ್ಚರ ವಹಿಸ್ತಾ ಇದೆ, ಜಾನ ನಡೆಯನ್ನು ಕೂಡ ಇಡ್ತಾ ಇದೆ. ಯಾಕಂದ್ರೆ ತನಿಖೆಯಲ್ಲಿ ಏನಾದ್ರೂ ಹಾದಿ ತಪ್ಪಿದ್ರೆ ಮುಂದೆ ಬಹಳಷ್ಟು ತೊಂದರೆ ಆಗಬಹುದು ಅನ್ನುವಂತಹ ದೃಷ್ಟಿಯಿಂದ ಬಹಳಷ್ಟು ಎಚ್ಚರಿಕೆಯನ್ನು SIT ವಹಿಸ್ತಾ ಇದೆ. ಅದರಲ್ಲೂ ಕೂಡ ಪಂಚನಾಮೆ ಮಹಾಜರು ಏನು ಮಾಡಿದ್ರಲ್ಲ ಅಲ್ಲಿ ಎಲ್ಲವಲ್ಲೂ ಕೂಡ ಸಾರ್ವಜನಿಕರನ್ನ ಬಳಸದೆ ಸರ್ಕಾರಿ ಅಧಿಕಾರಿಗಳನ್ನೇ ಬಳಸ್ತಾ ಇದೆ. ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ VAಗಳನ್ನ ಇದರಲ್ಲಿ ಬಳಸ್ತಾ ಇರುವಂತದ್ದು. ಅಂದ್ರೆ ಕಾರ್ಯದರ್ಶಿಗಳನ್ನ ಪಂಚನಾಮೆ ಮತ್ತು ಮಹಾಜರು ಪ್ರಕ್ರಿಯೆಯಲ್ಲಿ ಇವರನ್ನ ಬಳಸಿಕೊಂಡು ಪಂಚನಾಮೆಗಳನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಮುಂದೆ ಯಾವುದಾದ್ರೂ ತೊಂದರೆ ಆಗಬಹುದು, ಜೊತೆಗೆ ಕೋರ್ಟ್ನಲ್ಲಿ ಆತ ಏನು ವಿಚಾರಣೆ ಸಂದರ್ಭದಲ್ಲಿ ಆತ ಸಾಕ್ಷಿ ಉಲ್ಟಾ ಹೇಳ್ಬೋದು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಎಚ್ಚರಿಕೆಯ ಕ್ರಮಗಳನ್ನ ಅನುಸರಿಸಿರುವಂತದ್ದು. ಅಂದ್ರೆ ಪಂಚಾಯತ್ನ ಕಾರ್ಯದರ್ಶಿಗಳನ್ನು ಬಳಸ್ತಿದ್ರೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಕ್ರಮವನ್ನ SIT ಅನುಸರಿಸಿರುವಂತದ್ದು. ಪಂಚನಾಮೆ ಮತ್ತು ಮಹಾಜರು ಪ್ರಕ್ರಿಯೆಯಲ್ಲಿ ಏನು ಸರ್ಕಾರಿ ಅಧಿಕಾರಿಗಳನ್ನೇ ಈ ರೀತಿಯಾಗಿ ಬಳಸಿಕೊಂಡಿರುವಂತದ್ದು. ಯಾಕಂದ್ರೆ ಯಾವುದಾದ್ರೂ ಸಾರ್ವಜನಿಕರನ್ನ ಬಳಸಿಕೊಂಡ್ರೆ ಆತ ಮುಂದೆ ಉಲ್ಟಾ ಹೊಡಿಬಹುದು, ಆತ ಯಾವುದಾದ್ರೂ ಆಮಿಷಕ್ಕೆ ಬಲಿಯಾಗಬಹುದು, ಆತ ಬೆದರಿಕೆಗೆ ಹಿಂಜರಿಬಹುದು ಅನ್ನುವಂತಹ ದೃಷ್ಟಿಯಿಂದ ಸರ್ಕಾರಿ ಅಧಿಕಾರಿಗಳನ್ನೇ ಈ ರೀತಿಯಾಗಿ ಬಳಸಿಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ, ಅವರಿಗೆ ಯಾವುದೇ ರೀತಿಯಾದಂತಹ ಬೆದರಿಕೆಯನ್ನು ಒಡ್ಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ನಂತರ ಅವರು ಉಲ್ಟಾ ಹೊಡೆಯುವಂತಹ ಸಾಧ್ಯತೆ ಕಡಿಮೆ. ಹೀಗಾಗಿ ಸರ್ಕಾರಿ ಏನು ನೌಕರರನ್ನೇ ಈ ರೀತಿಯಾಗಿ ಬಳಸಿಕೊಂಡಿರುವಂತದ್ದು. ಮತ್ತು ಇದೇ ರೀತಿಯಾದಂತಹ ಕ್ರಮವನ್ನ ದರ್ಶನ್ ಪ್ರಕರಣದಲ್ಲೂ ಕೂಡ ಅನುಸರಿಸಿತ್ತು. ನಟ ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಈ ರೀತಿಯಾಗಿ ಸರ್ಕಾರಿ ನೌಕರರನ್ನೇ ಬಳಸಿಕೊಂಡು ಅಲ್ಲಿಯೂ ಕೂಡ ಮಹಾಜರನ್ನ ಮಾಡಲಾಗಿತ್ತು. ಅದೇ ನಡೆಯನ್ನ SIT ಕೂಡ ಅನುಸರಿಸಿರುವಂತದ್ದು. SIT ಈ ಪಂಚಾಯತ್ನ ಕಾರ್ಯದರ್ಶಿಗಳನ್ನ ಈ ರೀತಿಯಾಗಿ ಪಂಚನಾಮೆ ಮತ್ತು ಮಹಾಜರು ಪ್ರಕ್ರಿಯೆಯಲ್ಲಿ ಬಳಸಿಕೊಂಡಿರುವಂತದ್ದು. ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಒಂದು ಯೋಚನೆಯೊಂದಿಗೆ ಈ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿಕೊಂಡು SIT ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನೋಡಿ, ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿ ಬೆದರಿಕೆ ಸಾಧ್ಯತೆ ಇದೆ, ಕೋರ್ಟ್ ಅಲ್ಲಿ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಹಿಂಗಾಗಿ ಇದರ ಗೊಡವೆಯೇ ಬೇಡ ಅಂತ ಹೇಳಿ ಅವರು ಸರ್ಕಾರಿ ನೌಕರರನ್ನೇ ಪ್ರತಿ ಪಂಚನಾಮೆಗೆ ಸ್ಥಳ ಮಹಜರಿಗೆ ಬಳಸಿರುವಂತದ್ದು SIT ಅಧಿಕಾರಿಗಳು. SIT ಅಧಿಕಾರಿಗಳ ಜಾಣ ನಡೆ ಅಂತ ಹೇಳಬಹುದು. ಸರ್ಕಾರಿ ನೌಕರನ್ನ ಬಳಸ್ಕೊಂಡ್ಬಿಟ್ರೆ ಇದು ಯಾವುದಕ್ಕೂ ಕೂಡ ಆಸ್ಪದ ಇರೋದಿಲ್ಲ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿರೋದು. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಅಲ್ಲಿಗೆ ಬೇರೆ ಯಾರು ಕೂಡ ಪ್ರಭಾವ ಬೀರುವ ಪ್ರಮೇಯ ಬರೋದಿಲ್ಲ. ಕೋರ್ಟ್ ಅಲ್ಲಿ ಉಲ್ಟಾ ಹೊಡೆಯುವಂತ ಪ್ರಮೇಯ ಬರೋದಿಲ್ಲ. ಹೆದರಿಕೆ ಬೆದರಿಕೆ ಇದ್ಯಾವುದಕ್ಕೂ ಕೂಡ ಆಸ್ಪದ ಇರೋದಿಲ್ಲ. ಈ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಇದನ್ನೇ ಮಾಡಿದ್ದು ಸರ್ಕಾರಿ ಅಧಿಕಾರಿಗಳ ಬಳಕೆ. ಈಗ ಈ ಬುರುಡೆ ಕೇಸ್ನಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ದಿನೇಶ್ ಕೊಡ್ತಾರೆ. ದಿನೇಶ್, ಸರ್ಕಾರಿ ಅಧಿಕಾರಿಗಳ ಬಳಕೆಯ ಮೂಲಕ SITಯ ಜಾಣ ನಡೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ಏನು SIT ಏನಿದೆ ಅದು ಪ್ರತಿಯೊಂದು ತನಿಖೆಯಲ್ಲೂ ಕೂಡ ಬಹಳಷ್ಟು ಎಚ್ಚರ ವಹಿಸ್ತಾ ಇದೆ, ಜಾನ ನಡೆಯನ್ನು ಕೂಡ ಇಡ್ತಾ ಇದೆ. ಯಾಕಂದ್ರೆ ತನಿಖೆಯಲ್ಲಿ ಏನಾದ್ರೂ ಹಾದಿ ತಪ್ಪಿದ್ರೆ ಮುಂದೆ ಬಹಳಷ್ಟು ತೊಂದರೆ ಆಗಬಹುದು ಅನ್ನುವಂತಹ ದೃಷ್ಟಿಯಿಂದ ಬಹಳಷ್ಟು ಎಚ್ಚರಿಕೆಯನ್ನು SIT ವಹಿಸ್ತಾ ಇದೆ. ಅದರಲ್ಲೂ ಕೂಡ ಪಂಚನಾಮೆ ಮಹಾಜರು ಏನು ಮಾಡಿದ್ರಲ್ಲ ಅಲ್ಲಿ ಎಲ್ಲವಲ್ಲೂ ಕೂಡ ಸಾರ್ವಜನಿಕರನ್ನ ಬಳಸದೆ ಸರ್ಕಾರಿ ಅಧಿಕಾರಿಗಳನ್ನೇ ಬಳಸ್ತಾ ಇದೆ. ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ VAಗಳನ್ನ ಇದರಲ್ಲಿ ಬಳಸ್ತಾ ಇರುವಂತದ್ದು. ಅಂದ್ರೆ ಕಾರ್ಯದರ್ಶಿಗಳನ್ನ ಪಂಚನಾಮೆ ಮತ್ತು ಮಹಾಜರು ಪ್ರಕ್ರಿಯೆಯಲ್ಲಿ ಇವರನ್ನ ಬಳಸಿಕೊಂಡು ಪಂಚನಾಮೆಗಳನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಮುಂದೆ ಯಾವುದಾದ್ರೂ ತೊಂದರೆ ಆಗಬಹುದು, ಜೊತೆಗೆ ಕೋರ್ಟ್ನಲ್ಲಿ ಆತ ಏನು ವಿಚಾರಣೆ ಸಂದರ್ಭದಲ್ಲಿ ಆತ ಸಾಕ್ಷಿ ಉಲ್ಟಾ ಹೇಳ್ಬೋದು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಎಚ್ಚರಿಕೆಯ ಕ್ರಮಗಳನ್ನ ಅನುಸರಿಸಿರುವಂತದ್ದು. ಅಂದ್ರೆ ಪಂಚಾಯತ್ನ ಕಾರ್ಯದರ್ಶಿಗಳನ್ನು ಬಳಸ್ತಿದ್ರೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಕ್ರಮವನ್ನ SIT
ಎಸ್ಐಟಿ ಅನುಸರಿಸಿರುವಂತದ್ದು ಪಂಚನಾಮೆ ಮತ್ತು ಮಾಜರು ಪ್ರಕ್ರಿಯೆಯಲ್ಲಿ ಏನು ಸರ್ಕಾರಿ ಅಧಿಕಾರಿಗಳನ್ನೇ ಈ ರೀತಿಯಾಗಿ ಬಳಸಿಕೊಂಡಿರುವಂತದ್ದು. ಯಾಕಂದ್ರೆ ಯಾವುದಾದ್ರೂ ಸಾರ್ವಜನಿಕರನ್ನ ಬಳಸ್ಕೊಂಡ್ರೆ ಆತ ಮುಂದೆ ಉಲ್ಟಾ ಹೊಡಿಬಹುದು, ಆತ ಯಾವುದಾದ್ರೂ ಆಮಿಷಕ್ಕೆ ಬಲಿಯಾಗಬಹುದು, ಆತ ಬೆದರಿಕೆಗೆ ಹಿಂಜರಿಬಹುದು ಅನ್ನುವಂತ ದೃಷ್ಟಿಯಿಂದ ಸರ್ಕಾರಿ ಅಧಿಕಾರಿಗಳನ್ನೇ ಈ ರೀತಿಯಾಗಿ ಬಳಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ, ಅವರಿಗೆ ಯಾವುದೇ ರೀತಿಯಾದಂತಹ ಬೆದರಿಕೆಯನ್ನು ಒಡ್ಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ನಂತರ ಅವರು ಉಲ್ಟಾ ಹೊಡೆಯುವಂತಹ ಸಾಧ್ಯತೆ ಕಡಿಮೆ. ಹೀಗಾಗಿ ಸರ್ಕಾರಿ ಏನು ನೌಕರರನ್ನೇ ಈ ರೀತಿಯಾಗಿ ಬಳಸಿಕೊಂಡಿರುವಂತದ್ದು ಮತ್ತು ಇದೇ ರೀತಿಯಾದಂತಹ ಕ್ರಮವನ್ನ ದರ್ಶನ್ ಪ್ರಕರಣದಲ್ಲೂ ಕೂಡ ಅನುಸರಿಸಿತ್ತು. ನಟ ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಈ ರೀತಿಯಾಗಿ ಸರ್ಕಾರಿ ನೌಕರರನ್ನೇ ಬಳಸಿಕೊಂಡು ಅಲ್ಲಿಯೂ ಕೂಡ ಮಾಜರನ್ನ ಮಾಡಲಾಗಿತ್ತು. ಅದೇ ನಡೆಯನ್ನ ಎಸ್ಐಟಿ ಕೂಡ ಅನುಸರಿಸಿರುವಂತದ್ದು. ಎಸ್ಐಟಿ ಈ ಪಂಚಾಯತ್ನ ಕಾರ್ಯದರ್ಶಿಗಳನ್ನ ಈ ರೀತಿಯಾಗಿ ಪಂಚನಾಮೆ ಮತ್ತು ಮಾಜರು ಪ್ರಕ್ರಿಯೆಯಲ್ಲಿ ಬಳಸಿಕೊಂಡಿರುವಂತದ್ದು. ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ಯೋಚನೆಯೊಂದಿಗೆ ಈ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿಕೊಂಡು ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ.